ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರ್ಸೋಕೆ ಅಂತ ಹೋಗ್ತಾ ಇದ್ದೀನಿ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ. ನಮ್ಮ ತುಮಕೂರಲ್ಲಿ ಇರುವಂತಹ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ನಾವು ಮತ್ತು ನಮ್ಮ ಫ್ಯಾಮಿಲಿ ಸೇರ್ಕೊಂಡು ಈ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗೆ ನಿಮಗೂ ಒಂದು ವ್ಯೂಸ್ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲ ನಾವು ನಮ್ಮ ಫ್ಯಾಮಿಲಿ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಕ್ಕ ಮಕ್ಕಳದು ಇಬ್ಬರದು ಮುಡಿ ತೆಗಿಸ್ಬೇಕಾಯ್ತು ಶ್ರೀ ವೈದ್ಯನಾಥೇಶ್ವರನ ದೇವಸ್ಥಾನದಾಗೆ. ಸೊ ಇವತ್ತು ಟೈಮ್ ಕೂಡಿ ಬಂದಿದೆ. ಯಾವುದಕ್ಕೆ ಆಗಲಿ ಒಂದು ಟೈಮ್ ಅಂತ ಇರುತ್ತಲ್ಲ, ಸೊ ಆ ಟೈಮ್ ಇವತ್ತು ಬಂದಿದೆ ಅನಿಸುತ್ತೆ. ನಮ್ಮೂರಿಂದ ಒಂದು 4 ಕಿಲೋಮೀಟ್ರ್ ಇದೆ. ಸೊ ಆದರೂ ಸಹ ನಮಗೆ ಒಂದು ವರ್ಷ ಬೇಕಾಯಿತು ಅವರು ಒಂದು ಈ ಮುಡಿ ತೆಗ್ಸೋಕ್ಕೆ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮಗೆ ಗೊತ್ತಿರೋ ಹಾಗೆ, ನಾವು ನೋಡಿದ ಹಾಗೆ ಈ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ ಅನ್ನೋದು ಸಣ್ಣದು ಒಂದು ಗುಹೆ ಆಕಾರದಲ್ಲಿತ್ತು. ಇವಾಗ ಅದು ನೋಡ್ಬಿಟ್ಟು ಬೃಹತ್ತಾಗಿ ಬೆಳೆದಿದೆ. ಸೊ ಇದಕ್ಕೆಲ್ಲ ಕಾರಣ ಅಲ್ಲಿರುವಂತಹ ಶಿವಲಿಂಗ ಮತ್ತು ಆ ಶಿವಲಿಂಗದ ಮೇಲೆ ಇರುವ ಜನಗಳ ಭಕ್ತಿ ಮತ್ತು ಆ ಭಕ್ತಿಗೆ ತಕ್ಕಂತೆ ಆ ಶಿವ ಏನಿದೆ ಅವರ ಒಂದು ಕೃಪೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ನಿಮಗೆ ಆ ಒಂದು ಜಾಗನ ಇವತ್ತು ನಾನು ತೋರ್ಸೋಕೆ ಹೊರಟಿದ್ದೀವಿ. ಪ್ಲೀಸ್ ಲೈಕ್, ಶೇರ್, ಫಾಲೋ ಮಾಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು. ಸೊ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಆರ್ಚ್ ಏನಿದೆಯಲ್ಲ, ಇದು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯ ಹೆಬ್ಬಾಗಿಲು. ಸೊ ನಾವು ಇದ್ರ ಮೂಲಕನೇ ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು. ಇದು ಪ್ರವೇಶ ಮಾಡ್ತಿದ್ದಂಗೆ ಒಂದು ಊರೊಳಗೆ ಮತ್ತು ಇನ್ನೊಂದು ಚಾನಲ್ ಮೇಲೆ ಸೀದಾ ದೇವಸ್ಥಾನಕ್ಕೆ ಕನೆಕ್ಟ್ ಆಗಿರೋ ರೋಡ್ ಇದೆ. ಸೊ ನಾನು ದೇವಸ್ಥಾನಕ್ಕೆ ಕನೆಕ್ಟ್ ಆಗೋ ಚಾನಲ್ ಮೇಲೆ ತಿರ್ಕೊಂಡಿದ್ದೀನಿ. ಸೊ ಇದು ಕೆರೆಗೆಲ್ಲ ಪೂರ್ತಿ ಈಗ ಒಂದು ಮುಳ್ತಂತಿ ಆಗಿದೆ. ಈ ಕೆರೆ ಕುಡಿಯೋ ನೀರಿಗೆ ಯೋಗ್ಯ ಅಂತ ಒಂದು ಸೆಲೆಕ್ಟ್ ಆಗಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾವು ದೇವಸ್ಥಾನದ ಸಮೀಪಕ್ಕೆ ಬಂದುಬಿಟ್ಟಿದ್ದೀವಿ. ಈಗ ಎದುರಿಗೆ ಕಾಣ್ತಾ ಇದೆಯಲ್ಲ, ಇದು ಒಂದು ಕಲ್ಯಾಣ ಮಂಟಪ ಅಂತ ಹೇಳಿ ಮಾಡಿದ್ದಾರೆ. ಇನ್ನೊಂದು ಇದು ಹಿಂದ್ಗಡೆ ಇರೋದು ದೊಡ್ಡ ಶೀಟಿಂದು ಒಂದು ತೇರಿನ ಮನೆ ಅಂತ ಅದು. ಸೊ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ದೇವಸ್ಥಾನ ಒಂದು ವಿಸಿಟ್ ಹಾಕ್ಕೊಂಡು ಆಮೇಲೆ ಮುಡಿ ತಕ್ಷಣ ಅಂತ ಬಂದು ಫ್ರೆಂಡ್ಸ್. ಸೊ ಇದು ಶುರು ಆಗ್ತಿದ್ದಂಗೆ ಮೊದಲು ವಿಘ್ನ ವಿನಾಯಕನ ಒಂದು ಏನಿದೆ ಪ್ರತಿಮೆ, ಅದನ್ನು ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಸೊ ಬಲಗಾಲಿಟ್ಟು ಮುಂದೆ ಬಂದ್ವಿ. ಸೊ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ಹತ್ರ ಬಂದು ಈ ದೇವ್ರ ಹತ್ರ ನಾವು ಮುಡಿ ತೆಗಿಸ್ಬೇಕಂತ ಹೇಳಿ ತೀರ್ಥ ಹಾಕಿಸ್ಕೊಂಡು ಮತ್ತು ಮುಡಿ ತೆಗಿಯೋರ ಹತ್ರ ಇವಾಗ ಹೋಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇವರಿಬ್ಬರೇ ನಮ್ಮ ಅಕ್ಕ ಮಕ್ಕಳು. ಸೊ ನಾವಿವಾಗ ಇವ್ರದ್ದೇ ಇಬ್ಬರದೂ ಮುಡಿ ತೆಗ್ಸೋಕ್ಕೆ ಅಂತ ಬಂದಿರೋದು. ಸೊ ಫ್ರೆಂಡ್ಸ್, ಇವಾಗ ಶುರು ಮಾಡಿದ್ರು ಮುಡಿ ತೆಗಿಯೋಕ್ಕೆ ನಮ್ಮ ಅಕ್ಕ ಮಕ್ಕಳದು. ಸೊ ಒಬ್ಬೊಬ್ರದಾಗಿ ಶುರು ಮಾಡಿರೋ. ಮೊದಲು ನಮ್ಮ ಅಕ್ಕನ ಮಗಳದು ಮುಡಿ ತೆಗಿಯೋಕ್ಕೆ ಏರ್ಪಾಡು ಮಾಡ್ಕೊಂಡ್ರು. ಎಲ್ಲ ಕ್ಲೀನಾಗಿ ತಲೆನ ಪೂರ್ತಿ ತೊಳಿತಾ ಇದ್ದಾರೆ. ಯಾಕಂದರೆ ಅವರು ಬ್ಲೇಡ್ ಹಾಕಿದ ತಕ್ಷಣ ಬೇಗ ಬೇಗ ಕೂದಲು ಬಿಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ಜಾಸ್ತಿ ಹೊತ್ತು ನಿಲ್ಲಿಸೋದು. ನೋಡಿ ಫ್ರೆಂಡ್ಸ್, ಒಬ್ರದಂತೂ ಮುಡಿ ಕೊಟ್ಟಿದ್ದಾಯಿತು. ಇನ್ನೂ ಅವ್ನು ನೋಡ್ಬೇಕು ನೀವು, ಇದ್ರದ್ದೇನೋ ಸೈಲೆಂಟಾಗಿ ಮಾಡಿಸ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವೀಡಿಯೋ ಕಾಯ್ತಾಯಿರಿ. ಮಾತ್ರ ಅವನು ಭಯಂಕರ ರೋಸವನೇ. ಯಾಕಂದರೆ ಇನ್ನೂ ಚಿಕ್ಕ ಹುಡುಗ, 1 ವರ್ಷದ ಪಾಪು. ನೋಡಿ ಫ್ರೆಂಡ್ಸ್, ವಾಚ್ ಎ ಮಿನಿಟ್, 1 ಸೆಕೆಂಡ್ ಅವನದು ಪ್ಲೇ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಒಂದಂತೂ ಆಯಿತು. ಈಗ ಇವಂದು ಹಿಡ್ಕೊಂಡಿದ್ದೀವಿ. ಸೊ ಇವನು ಮುಡಿ ತೆಗಿಯೋಕ್ಕೆ 5 ಜನ ಒತ್ತಿಡ್ಕೊಂಡ್ರು ಕೂಡ ನಿಗರಾಡೋನು ಮುಡಿನೇ ತೆಗೆಸ್ಕೊಂತಿರಲಿಲ್ಲ. ಸೊ ಫೈನಲಿ ತೆಗೆಸ್ಕೊಂಡು ಆದಮೇಲೆ, ಸೊ ಮುಡಿ ತೆಗ್ಸಿದ್ಮೇಲೆ ಅವ್ರೇನು ಹೇಳ್ತಾರೆ, ನೀರು ಹಾಕಿಸ್ಕೊಬೇಕು, ನೀರು ಹಾಕಿಸಿ ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳಿದರು. ಸೊ ಫೈನಲಿ ಇಬ್ಬರದು ಮುಡಿ ಆಗಿದೆ. ಸೊ ಈಗ ನೀರು ಹಾಕ್ಸೋಕ್ಕೆ ಕರ್ಕೊಂಡು ಹೋಗ್ತೀವಿ ಇಬ್ಬರೂ. ಸೊ ಫೈನಲಿ ನೀರು ಇಸೋಣ ಅಂತ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇಂಥ ಚಿಕ್ಕ ಹುಡುಗಿ, ಆ ಹುಡುಗಿ ಒಂದು 3 ವರ್ಷ. ಸೊ ನಾವೇ ತಣ್ಣೀರು ಹಾಕಿದ್ರೆ ಒಂಥರ ಒದ್ದಾಡಂಗಾಗುತ್ತೆ. ಆ ಹುಡುಗಿ ಸೈಲೆಂಟಾಗಿ ಕುಂತಿದೆ. 3 ಚೊಂಬು ಇದ್ರೂ ಕೂಡ ಒಂಚೂರು ಹಲ್ಗಾಡೆಲ್ಲ ಹಾಕ್ಕೊತಿರುತ್ತೆ. ನೋಡಿ ಫ್ರೆಂಡ್ಸ್, 2 ಬಿನ್ಗೆ ಹೋಗಿದ್ದಾರೆ. ಈಗ 3ನೇ ಬಿನ್ಗೆ ಹೋಗ್ತಾವ್ರೆ. ಸೊ 3 ಬಿನ್ಗೆ ಒಬ್ರಿಗೆ ಹೋಗ್ಯೋದು. ಸೊ ಆಯಿತು. ಸೊ ಫ್ರೆಂಡ್ಸ್, ಇಬ್ಬರಿಗೂ ನಾವು ಮುಡಿ ತೆಗೆಸಿ ಸ್ನಾನ ಮಾಡಿಸಿದ್ದಾದಮೇಲೆ ಅಲ್ಲಿ ಪೂಜಾರಿ 2 ಊದ್ಗಡ್ಡೆ ಕೊಟ್ಟರು, ಪ್ರದಕ್ಷಿಣೆ ಹಾಕ್ಕೊಂಬರ್ರಿ ಅಂತ. ಸೊ ಇಬ್ಬರು ಕೈಲೂ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಸೇರಿಸಿ ಪ್ರದಕ್ಷಿಣೆ ಬರ್ತಾಯಿದ್ದಾರೆ. 3 ರೌಂಡ್ ಬನ್ನಿ ಅಂತ ಹೇಳಿದ್ರು. ಸೊ ನಾವಿನ್ನೇನು ಮಾಡೋದು, ನಾವು ಅವರಿಂದ ಕ್ಯಾಮ್ರಾ ತಗೊಂಡು ಓಡಾಡ್ತಾ ಇದ್ದೆ. ನೋಡಿ ಹಂಗೆ ಹೋಗ್ತಾರ. ಅವ್ರನ್ನ ಬೀಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟೆ.
ಸೊ ಈ ಥರ ಪ್ರದಕ್ಷಿಣೆ ಎಲ್ಲ ಹಾಕೊಂಬಂದು ಫೈನಲಿ ಇಬ್ಬರು ಹುಡುಗರ್ದು ನಾವು ಬಟ್ಟೆ ಚೇಂಜ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಸೇವನೆ ಮಾಡೋಕ್ಕೆ ಅಂತ ಹೋಗ್ತೀವಿ ಫ್ರೆಂಡ್ಸ್. ಸೊ ಸ್ನೇಹಿತರೆ, ಇದೊಂದು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ದಿನ ಇದರಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರ್ತಾರೆ. ಸೊ ಅವ್ರಿಗೆಲ್ಲ ಒಂದೊಂದು ಈಗ ಹೊಸ್ದಾಗಿ ಒಂದು ರೂಮು ಎಲ್ಲ ಕಟ್ಬಿಟ್ಟಿದ್ದಾರೆ. ಮೊದಲು ಇಷ್ಟು ಫೆಸಿಲಿಟಿ ಇಲ್ಲ, ಇವಾಗ ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಫೈನಲಿ ಫ್ರೆಂಡ್ಸ್, ಅಂತೂ ದೇವ್ರ ಗರ್ಭಗುಡಿಗೆ ಎಂಟ್ರದು ಬರ್ತಿದ್ದಂಗೆ ಬಲಗಡೆಯಲ್ಲಿ ಇದೊಂದು ಶಿವಲಿಂಗ ನಿಂತು ಹಾಗೆ ಒಂದು ನಿಂತ್ಕೊಂಡು ಫೋಟೋ ತಗೊಂಡು ನೆಕ್ಸ್ಟು ನಾವು ಮೇನ್ ಒಂದು ವೈದ್ಯನಾಥೇಶ್ವರ ಫೋಟೋ ತೆಗಿಯೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸುಮಾರು ಅರ್ಧ ಗಂಟೆ ಕಾಯ್ದ ಮೇಲೆ ನಮಗೆ ಶ್ರೀ ಜ್ಯೋತಿರ್ಲಿಂಗ ವೈದ್ಯನಾಥೇಶ್ವರನ ದರ್ಶನ ಸಿಕ್ತು. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ವೈದ್ಯನಾಥೇಶ್ವರ. ಕ್ಯಾನ್ಸರ್ನು ಸಹ ವಾಸಿ ಮಾಡುವಂತಹ ಪವರ್ ಇರುವಂಥ ಶಿವಲಿಂಗ ಇದು. ಸೊ ಫೈನಲಿ ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಈ ಜನ ನೋಡಿ ಒಂದು ನಿಮಿಷ ಶಾಕ್ ಆಗೋದೆ. ನೋಡಿ ಫ್ರೆಂಡ್ಸ್, ಇನ್ನೂ ತುಂಬ ಜನ ಇದ್ದಾರೆ. ಇಲ್ಲಿ ಎಲ್ಲ ಹೊಸ್ದಾಗಿ ಕಟ್ಟಡ ನಿರ್ಮಾಣ ಆಗಿರೋದಿದು. ಸೊ ನಮ್ಮದು ಪೂಜೆ ಆಯಿತು. ಸೊ ಈಗ ನಾವು ಊಟದ ರೂಮ್ ಕಡೆ ಹೋಗ್ತಾಯಿದ್ದೀವಿ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಾಯಿದ್ದೀವಿ. ಸೊ ಈ ಹೊರಗಡೆ ಹೋದ್ಮೇಲೆ ಅನ್ನದಾಸೋಹ ಕೊಠಡಿಗೆ ಹೋಗ್ತಾಯಿದ್ದೀವಿ. ನೋಡಿ ಅಲ್ಲೇ ಮುಂದೆ ಕಾಣ್ತಾ ಇದೆ, ನಾವು ಅದೇನೇ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯ ನಿತ್ಯ ದಾಸೋಹ ಕೊಠಡಿ. ಸೊ ಸಾವಿರಾರು ಜನಸಂಖ್ಯೆಯಲ್ಲಿ ದಿನ ಭಕ್ತರು ಬಂದು ಊಟ ಮಾಡಿ ಹೋಗ್ತಾರೆ. ಸೊ ನೋಡಿ, ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಬಲಭಾಗದಲ್ಲಿ ತಟ್ಟೆ ಎಲ್ಲ ಜೋಡಿಸಿದ್ರು. ನಾವು ಶಿಸ್ತಾಗಿ ಒಂದು ತಟ್ಟೆನ ಎತ್ಕೊಂಡು ಸೀದಾ ನಾನು ಕ್ಯೂನಲ್ಲಿ ನಿಂತ್ಕೊಂಬಿಟ್ಟೆ. ನಮ್ಮ ಅಮ್ಮರೆಲ್ಲ ಹಿಂದೆ ಬರ್ತಾಯಿದ್ರು. ಇನ್ನೂ ಎಂಟ್ರಿ ಆಗ್ತಾಯಿದ್ದಾರೆ. ನಾನು ಆಲೇ ತಟ್ಟೆ ರೆಡಿ ಮಾಡ್ಕೊಂಡು ನಿಂತಿದ್ದೀನಿ ಇಲ್ಲಿ. ಸೊ ನಾನು ಪಾಯಸ ಹಾಕಿಸ್ಕೊಂಡೆ. ಮೊದಲು ಪಾಯಸ ಹಾಕಿಸ್ಕೊಂಡು ತಿಂದ್ಬಿಟ್ಟು ಅನ್ನ ಹಾಕಿಸ್ಕೊಳ್ಳೋಣ ಅಂತ ನಾನು ಹೋದೆ ಕೂಗೋಣ ಅಂತ. ಸೊ ಫ್ರೆಂಡ್ಸ್, ಪಾಯಸ ಸ್ವೀಕರಿಸಿದ ಮೇಲೆ ಅನ್ನ ಸಾಂಬಾರು ಹಾಕ್ಸ್ಕೊಂಬರಕ್ಕೆ ಹೋದೆ. ಸೊ ಏನು ಹೇಳಿ ಫ್ರೆಂಡ್ಸ್, ನೀವು ಮನೇಲಿ ಮಾಡಿಕೊಂಡು ಊಟ ಮಾಡೋದಕ್ಕೂ ಸೊ ದೇವಸ್ಥಾನದ್ದು ಪ್ರಸಾದ ತಿನ್ನೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಸೊ ಅದು ಯಾವುದೇ ಆಗಿರ್ಬೋದು, ಏನೇ ಒಂದು ಪದಾರ್ಥ ಆಗಿರ್ಬೋದು, ನಾವು ಮನೆಯಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ. ದೇವಸ್ಥಾನದಲ್ಲಿ ನಾವು ಒಂದು ಸ್ವಲ್ಪ ತಿಂದರೂ ಕೂಡ ಒಂದು ನಮಗೆ ಹೊಟ್ಟೆ ತುಂಬಿದ ಭಾವನೆ ಆಗಿರ್ಬೋದು, ಸಂತೃಪ್ತಿ ಭಾವನೆ ಆಗಿರ್ಬೋದು ಬರುವಂಥದ್ದು. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನಮ್ಮ ಒಂದಿನದ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನದ ಬಗ್ಗೆ ನಾನು ಹೇಳ್ಕೊಟ್ಟೆ. ಅದು ಇನ್ನೂ ಸಾಲಿಲ್ಲ ಅಂದರೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಜೈ ವೈದ್ಯನಾಥೇಶ್ವರ ಸ್ವಾಮಿ.